ಸ್ವಾರ್ಥಿಗಳಿಂದ, ಅಧಿಕಾರದ ದಾಹಿಗಳಿಂದ. ಇದು ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಮಾಮೂಲು ಬಿಡಿ ಇನ್ನಂಥ ಮಾತನ್ನು KPCC ಅಧ್ಯಕ್ಷರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು. ರಸ್ತೆಗೆ ಬಂದು ಟೈರ್ಗಳನ್ನು ಸುಡ್ತಾರೆ, KPCC ಕಚೇರಿ ನುಗ್ತಾರೆ, ಧಿಕ್ಕಾರಗಳ ಸುರಿಮಳೆ. ಯಾಕೆ? ಸ್ವಾರ್ಥಕ್ಕೆ, ಅಧಿಕಾರಕ್ಕೆ. ತುಂಬ ನೊಂದು ಹೇಳ್ತೇನೆ, ಕಾಂಗ್ರೆಸ್ಸು ಈ ಸ್ಥಿತಿ ಬರಬಾರ್ದಿತ್ತು. ಅನೇಕರು ಹಿರಿಯರು ಕಟ್ಟಿರೋಂಥ ಪಕ್ಷ ಕಾಂಗ್ರೆಸ್ಸು. ಇವರೆಲ್ಲ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರೋರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಬರಗಾಲ. ರೈತನ ಗೋಳು ಕೇಳೋರಿಲ್ಲ. ಮುಖ್ಯಮಂತ್ರಿಗಳು ಶಾಸಕರುಗಳು ಗೋಳು ಕೇಳಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ? ತಮ್ಮ ಕುರ್ಚಿ ಉಳಿಸ್ಕೊಡೋಕ್ಕೆ. ಇಂಥ ಭೀಕರ ಬರಗಾಲ ಎಂದೂ ಬಂದಿರಲಿಲ್ಲ. ಅಭಿವೃದ್ಧಿ ಅಂತೂ ಸಂಪೂರ್ಣ ಶೂನ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಇಲ್ಲ. ಈಗಂತೂ ಹೇಗಾರು ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನೋಂಥ ಪರಿಸ್ಥಿತಿ. ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ದಿನ ಹಿಂದಿನ ಮುಖ್ಯಮಂತ್ರಿಗಳೇ ಇಲ್ಲ. 13 ಜನ ಕ್ಯಾಬಿನೆಟನ್ನು ಸ್ವೀಕಾರ ಮಾಡಿದ ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಈ ಕಾಂಗ್ರೆಸ್ನ ಇಷ್ಟು ದುಸ್ಥಿತಿ ಹಿಂದೆಂದೂ ಬಂದಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ತಿಂಗಳುಗಟ್ಟಲೆ ಆದರೂ ಕೂಡ ಕ್ಯಾಬಿನೆಟ್ ಪೂರ್ಣ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ದೆಹಲಿ ಹೋಗ್ತಾರಂತೆ, ಮತ್ತೆ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತೆ. ಕ್ಯಾಬಿನೆಟ್ ರೀಶಫಲ್ ಮಾಡೋ ಉದ್ದೇಶ ಏನು? ರಾಜ್ಯದ ಅಭಿವೃದ್ಧಿಗಲ್ಲ, ಅತೃಪ್ತ ಶಾಸಕರಿಗೆ ತೃಪ್ತಿಪಡಿಸೋದು ಹೇಗೆ? ಇದಿಷ್ಟು ಮಧ್ಯೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಿಳೆಯರಿಗೆ ಸ್ಥಾನ ಇಲ್ಲದೆ ಇರೋಂಥ ಮೊದಲನೇ ಕ್ಯಾಬಿನೆಟ್. ಬಹಳ ಮಹಿಳೆಯರ ಬಗ್ಗೆ 33% ಬೇಕು ಅಂತ ಕೂಗಂಥ ಕಾಂಗ್ರೆಸ್ಸು ಕೇವಲ ಘೋಷಣೆಗಿದೆ ವಿನಃ ಒಬ್ಬ ಮಹಿಳೆಗೂ ಅವಕಾಶ ಕೊಡಲಿಲ್ಲ. ಹಾಗೂ ಈಗ ಯಾರೋ ಒಬ್ಬ ಗಾಯತ್ರಿ ಶಾಂತೇಗೌಡರ ಹೆಸರು ಸೇರ್ಕೋತು. ರಾಜ್ಯಪಾಲರ ಕಚೇರಿಗೆ ಹೋದಂಥ ಪಟ್ಟಿ ಬದಲಾವಣೆ ಆಯಿತು. ಮತ್ತೆ ನಾನು ಅದಕ್ಕೋಸ್ಕರ ಹೇಳಿದೆ, ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬಂತಲ್ಲ. ಯಾವ ಕಾಂಗ್ರೆಸ್ಸು? ಅದಕ್ಕೆ ಮತ್ತೆ ಹೇಳ್ತೀನಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ, ಬಲಿದಾನ ಮಾಡಿದಂಥ ಆ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲೇ ಕಣ್ಣೀರಾಗ್ತಾ ಇರ್ಬೋದು. ಯಾತಕ್ಕೋಸ್ಕರ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ವೇನೋ ಅಂತ ಕಣ್ಣೀರಾಗ್ತಾ ಇರ್ಬೋದು. ಇಲ್ಲಿ ರೈತ ಕಣ್ಣೀರಾಗ್ತಾ ಇದ್ದಾನೆ, ನಮ್ಮ ಗೋಳು ಕೇಳೋರಂತ ಇಲ್ಲಲ್ಲ ಅಂತ. ಸ್ವರ್ಗದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸರು ಅವರು ಅಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಪೂರ್ಣ ನೀವೇ ಅಧಿಕಾರ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ 1-2 ದಿನದಲ್ಲಿ ಈ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಏನು DK ಶಿವಕುಮಾರ್ ಹೇಳಿಬಿಟ್ರು, ಯಾರು ರಾಜೀನಾಮೆ ಕೊಡ್ತಾರೋ 2 ನಿಮಿಷದಲ್ಲಿ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಎಲ್ಲೋಯ್ತು ನಿಮ್ಮ ಉತ್ತರ ಕುಮಾರನ ಘೋಷಣೆ? ಎಷ್ಟು ಜನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ? ಅಶಿಸ್ತು ತುಂಬೋಗಿದೆ ಇವತ್ತು. ಯಾರು ಬೇಕಾದ್ರೂ ಧಿಕ್ಕಾರಕ್ಕೆ ಹೋಗ್ಬೋದು, ಯಾರಿಗೆ ಬೇಕಾದ್ರೂ ಜೈಕಾರಕ್ಕೆ ಹೋಗ್ಬೋದು. ಹಾಗಾಗಿ ರಾಜ್ಯದ ಜನ
ತುಂಬ ಸಂಕಷ್ಟದಲ್ಲಿದ್ದಾರೆ. ಸಂಪೂರ್ಣ ಅಭಿವೃದ್ಧಿಯ ನಿಂತೇ ಹೋಗಿದೆ.